ಈಗ ಗಮನಿಸಿದ್ರೆ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಮಂತ್ರಾಲಯವನ್ನೂ ಒಳಗೊಂಡು ರಾಯರ ಭಕ್ತರ ಸಂಖ್ಯೆ ದ್ವಿಗುಣ, ಅಂದರೆ ಡಬಲ್ ಆಗ್ತಾನೇ ಇದೆ. ಅದು ಯಾಕೆ ಅನಿಸುತ್ತೆ? ನಾನು ಹೇಳಿದ್ನಲ್ಲ ಅವಾಗ ನಿಮ್ಗೆ ಅನಾಲಿಸಿಸು. ಈಗಿನ ಟೈಮ್ ಪೀರಿಯಡ್ 400 ವರ್ಷಗಳೇನಿದೆ, 300 ವರ್ಷಗಳ ನಂತರ, ಇವಾಗ ಹೆಚ್ಚು ಕಮ್ಮಿ 355ನೇ ಆರಾಧನೆ ಬರ್ತಾ ಇದೆ, ಇಫ್ ಐ ಆಮ್ ನಾಟ್ ರಾಂಗ್, 355 ಅಥವಾ 356 ಏನೋ ಬರ್ತಾ ಇದೆ. ಈ ಟೈಮೇನೆ ಅವರ ಮಹಾತ್ಮ್ಯವನ್ನು ತೋರಿಸುವಂಥ ಕಾಲ. ನಿಮ್ಗೆ ಈಗೇನು ನೋಡ್ತೀರಾ, ಇನ್ನೂ 10 ವರ್ಷಕ್ಕೆ ನೋಡಿ ರಾಯರ ಮಠದ ವೈಭವನ. ಯಾಕೆಂದರೆ ಅವ್ರು ನಿಂತಿರೋದೇ ನಿಮ್ಮನ್ನು ಉದ್ಧಾರ ಮಾಡಕ್ರಿ. ನಾ ಚಾಲೆಂಜ್ ಮಾಡ್ತೀನಿ. ನನಗೆ ಒಬ್ಬರು ಒಂದು ಕಥೆ ಹೇಳಿದರು. ಒಬ್ಬ ಹುಡುಗ, ಅವನಷ್ಟು ಮೈಂಡ್ ಮೆಚ್ಯೂರಿಟಿ ಇಲ್ಲದೆ ಇರೋನು, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಹೆಂಗೋ ಹೇಳ್ಕೊಂಡು ಮಂತ್ರಾಲಯದಲ್ಲಿ ಸುತ್ತ ಹೊಡಿತಾ ಇದ್ದಂತೆ. ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಏನೋ ಆಗಿದೆ. ಯಾರೋ ಒಬ್ಬರು ಪುಣ್ಯಾತ್ಮರು, ಏನಪ್ಪ ಶ್ಲೋಕ ತಪ್ಪು ಹೇಳ್ತಾ ಇದೆಯಾ, ಸರಿಯಾಗಿ ಹೇಳಬೇಕು, ಇಲ್ಲಾಂದರೆ ಸುಮ್ಮನೆ ನಮಸ್ಕಾರ ಹಾಕು, ಹಾಗೆಲ್ಲ ತಪ್ಪು ಹೇಳಬಾರ್ದು ಅಂದ್ರಂತೆ. ರಾತ್ರಿ ಅವರ ಕನಸಲ್ಲಿ ಒಂದು ಕೋತಿ ಎದೆ ಮೇಲೆ ಕೂತಾಗ ಭಾಸ ಆಯ್ತಂತೆ. ಅವ್ರು ಹೇಳಿದ್ದು ನನಗೆ, ಏನಾಯಿತು, ಏನಕ್ಕೆ ಹಿಂಗೆ ನಂಗೆ ತೊಂದರೆ ಕೊಡ್ತಿದ್ಯಾ ಅಂತ ಕೇಳಿದ್ರೆ, ಅವನು ತಪ್ಪು ಹೇಳಿದ್ರೆ ಅದನ್ನು ಸರಿ ಮಾಡಿ ಕೇಳಿಸ್ಕೊಳ್ಳೋಕ್ಕೆ ಅಂತ ಬೃಂದಾವನದೊಳಗಡೆ ಆ ತಾತ ಕೂತ್ಕೊಂಡಿದ್ದಾನೆ. ನೀನೇ ಅವನ ಮಧ್ಯೆ ಅವನು ಕರೆಕ್ಷನ್ ಮಾಡೋಕ್ಕೆ, ಅದು ಒಂದು ಕನೆಕ್ಷನ್ ಕಣಯ್ಯ, ಹೂ ಆರ್ ಯು ಟು ಜಡ್ಜ್ ಅಂತ ಆ ವಿದ್ವತ್ ಮನುಷ್ಯನಿಗೆ ಆ ಕೋತಿ ಕೇಳ್ತಂತೆ. ಅವ್ರು ಆಮೇಲೆ ನನ್ನ ಹತ್ರ ಹೇಳ್ಕೊಂಡಿದ್ದು, ಅವತ್ತಿಂದ ನಾನು ವಿದ್ವಾಂಸ ಅನ್ನೋ ಅಹಂಕಾರ ಬಿಟ್ಟೆ ಪರೀಕ್ಷಿತ್ ನಾನು ಅಂತಂದರು. ಒಳ್ಳೇದು ಸರ್ ಅಂದರೆ. ಎಂಥ ಒಳ್ಳೆ ಮಾತಲ್ಲ. ಮನುಷ್ಯ ವಯಸ್ಸಾಗ್ತಾ ಎಲ್ಲ ಬಿಡ್ತಾನೆ ಹೋಗಬೇಕು ಸರ್. ಈರ್ಷ್ಯೆಗಳನ್ನು, ಅಧಿಕಾರ ದಾಹವನ್ನು ಬಿಡ್ತಾನೆ ಹೋಗ್ಬೇಕು. ಯಾಕೆಂದರೆ ವಯಸ್ಸಾಗ್ತಾ ಹಪಹಪಿ ಜಾಸ್ತಿ ಆಗುತ್ತೆ, ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಅದನ್ನು ಬಿಡೋದು ಹೇಳ್ಕೊಡೋದೇ ರಾಯರ ಕಥೆ. ನಿಮಗೆ ನನಗೆ ಜನಕ್ಕೆ ಅದು ತಲುಪಬೇಕು. ರಾಯರ ಕಥೆ ನೋಡಿ ನೀವು ಸುಮ್ಮನೆ ಕೆನ್ನೆ ತಟ್ಕೊಂಡ್ರೆ ನನಗೆ ಅದು ಸುಖ ಇಲ್ಲ. ರಾಯರ ಕಥೆ ನೋಡೋದ್ರಿಂದ ನೀವು ಕೂಲಾಗಿರೋದನ್ನ ಕಲ್ತ್ಕೋಬೇಕು. ಯಾವನೊಬ್ಬ ಬೈಕಲ್ಲಿ ಅಡ್ಡ ಬಂದ ತಕ್ಷಣ ಹೆಲ್ಮೆಟ್ ತೆಗೆದು ಡಿಚ್ಚಿ ಕೊಡೋಕ್ಕೆ ಹೋಗ್ಬಿಡ್ತಾರೆ ಇವಾಗ. ಅದಲ್ಲ ಲೈಫು. 2 ಸೆಕೆಂಡ್ ಕೆಲಸ ಕೂಲಾಗಿರೋದು ನೀವು. ಅದು ಜನಕ್ಕೆ ಇಂಜೆಕ್ಟ್ ಆಗಬೇಕು ಈ ಸೀರಿಯಲ್ ಮುಖಾಂತರ. ಎಲ್ಲಿದ್ದಾರೆ ರಾಯರು ನಿಮ್ಮ ಪ್ರಕಾರ ಪ್ರತಿನಿತ್ಯದ ಜೀವನದಲ್ಲಿ? ಎಲ್ಲ ಕಡೆ ಇಟ್ಕೊಳ್ಳಿ, ನಿಮ್ಗೆ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ನಿಮ್ಮ ಭಾವಕ್ಕೆ ಬಿಟ್ಬಿಡ್ತೀನಿ ಅದನ್ನು. ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ನನಗೆ ಸುಮಾರು 15-20 ವರ್ಷಗಳಿಂದ ನನಗೆ ಈ ಥರ ಸಂದರ್ಶನವನ್ನೇ ಮಾಡಿಲ್ಲ ಯಾರೂ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ ಕೂತ್ಕೊಂಡು. ನಂಗೆ ನಿಮ್ಮಲ್ಲಿ ರಾಯರನ್ನು ಕಾಣಿಸ್ತೀನಿ. ನಾನು ಕೇಳುವೆ, ಏನು ಎಲ್ಲ ಆರ್ಟಿಸ್ಟ್ಗಳು ಮಾಡ್ತೀರೋ, ನಮಗೊಂದು ಸಂದರ್ಶನನೇ ಇಲ್ವಲ್ಲಪ್ಪ, ಏನು ನಮ್ಮ ಫೀಲಿಂಗ್ಸ್ನ ಯಾರ ಹತ್ರ ಹಂಚ್ಕೊಳ್ಳೋದು? ನನ್ನ ಹೆಂಡತಿ ಮಕ್ಕಳ ಹತ್ರ ಬಿಟ್ಟು ಒಂದು ವೇದಿಕೆ ಬೇಕಲ್ಲ ನಿಮ್ಮ ಫೀಲಿಂಗ್ಸ್ ಹಂಚ್ಕೊಳ್ಳೋಕ್ಕೆ. ನಾನು ನಿಮ್ಮ ಮುಖಾಂತರ ಮೊನ್ನೆ ನಮ್ಮ ಸುಧೀಂದ್ರ ಸರ್ ಒಂದು ಒಳ್ಳೆ ಕತೆ ಹೇಳ್ತಾಯಿದ್ರು. ನೀವೇನೋ ರೋಡಲ್ಲಿ ಬಿದ್ದುಬಿಡ್ತೀರಪ್ಪ, ಒಬ್ಬ ಯಾರೋ ಆಟೋ ಡ್ರೈವರ್ ಬಂದು ಪಾಪ ನಿಮ್ಮ ಮನೆ ಎತ್ತಿದ್ದಾರೆ, ಹೇಳ್ತಾರೆ ನೀರು ಕುಡಿಸ್ಬಿಟ್ಟು ಹುಷಾರು ಸರ್ ಎದ್ದು ಹೋಗಿ ಅಂತಾರೆ. ನೀವು ಮನೆಗೆ ಬಂದು ನಿಮ್ಮ ಹೆಂಡತಿ ಹತ್ರ ಹೇಳ್ತೀರಾ, ಆಟೋ ಡ್ರೈವರ್ ದೇವ್ರ ಥರ ಬಂದು ನನ್ನನ್ನು ಕಾಪಾಡ್ದ ಕಣೆ ಅಂತ. ಅವನು ಆಟೋ ಡ್ರೈವರ್ ಯಾಕೆ ಆಗಿರ್ಬೇಕಾದ್ರೆ ದೇವರೇ ಆಗಿರ್ಬೋದಲ್ಲ. ಇನ್ನು ಅವನ ಜೀವನದಲ್ಲಿ ನಿಮ್ಗೆ ಹಿಂದೆ ಸಿಕ್ಕಿಲ್ಲ, ಮುಂದೆ ಸಿಗಲ್ಲ, ಅವ್ನು ದೇವರೇ ಆಗಿರ್ಬೋದಲ್ಲ. ಪಾಯಿಂಟ್ ಇದೇ ನಂಗೆ ಮೊನ್ನೆ ನಮ್ಮ ಸಾಹೇಬ್ರು ಹೇಳಿದ್ರು. ಅಂದರೆ ನಮ್ಮ ಯೋಚನಾ ಲಹರಿ ಹಾಗಿರಬೇಕು, ಹಂಗಿರಬೇಕು. ನನಗೆ ಈ ಕಥೆಯಿಂದ ಗೊತ್ತಾಗಬೇಕಾಗಿರೋದೇ ಅದು. ನೀವು ರಾಯರನ್ನ ಮಠದಲ್ಲಿ ನೋಡ್ತಿರೋ ಅಥವಾ ಇನ್ನೊಬ್ಬರು ವ್ಯಕ್ತಿಯಲ್ಲಿ ನೋಡ್ತಿರೋ, ಬಟ್ ಜೊತೆಗೆ ಇಟ್ಕೊಳ್ಳಿಯಪ್ಪ, ಅಷ್ಟು ಹೇಳಬಲ್ಲೆ ಅಷ್ಟೆ. ಬರೀ ಭಕ್ತಿ ಅಂತ ಇಟ್ಕೋಬೇಡಿ, ನಿಮಗೆ ಎಲ್ಲದಕ್ಕೂ ಅವ್ರು ಯೂಸ್ ಆಗ್ತಾರೆ. ಹೆಂಗೆ ಇಟ್ಕೊಳ್ಳೋದು ಅಂದರೆ ಹೆಂಗೆ ಅದು ಹೇಳಿ ನಮಗೆ. ಹೀಗೆ ಇಟ್ಕೊಳ್ಳೋದು ಅಂದರೆ ಹೆಂಗೆ ಅದು ಹೇಗೆ ಹೇಳಿ? ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಅದನ್ನು ಮಾಡ್ಕೋಬೇಕು. ನಮ್ಮೆಲ್ಲರ ಲೈಫು ಬೇರೆ ಬೇರೆ ಇದೆ ಹರೀಶಣ್ಣ. ಇದು ಮುಗಿದ್ಬಿಟ್ರೆ ನನಗೆ ಬೇರೆ ವ್ಯವಹಾರದ 1000 ಫೋನ್ ಬರುತ್ತೆ, ನಿಮಗೆ ಬೇರೆ ವ್ಯವಹಾರದ 1000 ಫೋನ್ ಬರುತ್ತೆ. ಅಂದರೆ ನನ್ನ ಫಾರ್ಮುಲಾ ನಿಮಗೆ ನಾನು ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಈಗ ದೇವ್ರ ಹತ್ರ ನಾವು ಕಷ್ಟ ಹೇಳ್ಕೊತೀವಿ, ದೇವರೇ ಪ್ಲೀಸ್ ಕಾಪಾಡು ನನಗೆ ಎಷ್ಟು ಕಷ್ಟ ಇದೆ ಅಂತ. ಆದರೆ ಮಂತ್ರಾಲಯಕ್ಕೆ ಹೋದಾಗ ಅನ್ಸೋದು, ನೀವು ರಾಯರ ಹತ್ರ ಕಷ್ಟ ಹೇಳ್ಕೋಬೇಡಿ ಅಂತ. ಅದು ದೊಡ್ಡ ದೊಡ್ಡ ಲೈನ್ಸ್ ಬರ್ತಿದ್ದಾರೆ, ರಾಯರಿದ್ದಾರೆ ಡೋಂಟ್ ವರಿ ಅನ್ನೋ ಥರ. ಹಂಸ ಥರ ಬದುಕಬೇಕು. ಒಂದು ಬಟ್ಟಲಿನಲ್ಲಿ ಹಾಲಿಟ್ರೆ ಎಲ್ಲ ಹಾಲು ನೀರು ಮಿಶ್ರಿತವೇ, ಯಾವ ಹಾಲು ಪರಿಶುದ್ಧವಲ್ಲ. ಹಂಸಲ್ಲಿ ನೀವು ಹಾಲಿನ ಬಟ್ಲಿಟ್ರೆ ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನು ಹಾಗೆ ಬಿಡುತ್ತೆ. ಓಕೆನಾ? ಕರೆಕ್ಟ್. ಹಾಗೇನೆ ಈ ವೇದಾಂತಗಳು, ತರ್ಕಗಳು, ಮೀಮಾಂಸಗಳು, ಶಾಸ್ತ್ರಗಳು ಕೂಡ. ಎಂಡ್ ಆಫ್ ದಿ ಡೇ ನಿಮಗೆ ಎಲ್ಲ ಶಾಸ್ತ್ರದ ಸಾರ ಇಷ್ಟೇ, ಪರೋಪಕಾರಾರ್ಥ ಮಿದಂ ಶರೀರ. ಆದರೆ ಒಬ್ರಿಗೆ ಉಪಕಾರ ಮಾಡು, ಇಲ್ವಾ ಸೈಲೆಂಟಾಗಿರು. ಅಲ್ಲಿ ಹೇಳಿದ್ದನ್ನೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಕೋತಾ ಹೋದರೆ ಬರೀ ಬೇರೆಯವರ ಅನಿಸಿಕೆಗಳೇ ನಿಮ್ಮ ಮನಸ್ಸು ಫುಲ್ ತುಂಬ್ಕೊಂಡ್ಬಿಡುತ್ತೆ. ಅವರ ಅನುಭವವನ್ನು ತಗೊಳ್ಳಿ, ನಿಮ್ಮದೊಂದು ಫಾರ್ಮುಲಾ ಫಿಟ್ ಮಾಡ್ಕೊಳ್ಳಿ. ನಾನು ಹಿಂಗೆ ಬದುಕ್ತೀನಪ್ಪ, ನಾನು ರಾಯರನ್ನು ಹಿಂಗೆ ಟ್ರೀಟ್ ಮಾಡ್ತೀನಪ್ಪ, ನಾನು ರಾಯರನ್ನು ಹಿಂಗೆ ಫೀಲ್ ಮಾಡ್ತೀನಪ್ಪ. ನಾಟ್ ಓನ್ಲಿ ರಾಯರು, ನೀವು ಬಾಬಾನ ನಂಬೋದು ಅಥವಾ ಇನ್ಯಾರೋ ನಾರಾಯಣ ಗುರುಗಳನ್ನು ನಂಬೋದು, ಯಾರನ್ನಾದರೂ ನಂಬಿ. ಗುರು ಅನ್ನೋದೊಂದು ಸಾರ್ವತ್ರಿಕ ಪದ. ಆ ಗುರು ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವೇ ಫಾರ್ಮುಲಾನ ಕಂಡು ಹಿಡ್ಕೋಬೇಕು. ನನ್ನ ಫಾರ್ಮುಲಾ ನಿಮಗೆ ವರ್ಕ್ ಆಗಲ್ಲ. ವಿ ಬೋತ್ ಆರ್ ಸಪರೇಟ್. ನಾವಿಬ್ಬರು ಭಿನ್ನರು, ನಮ್ಮಿಬ್ಬರ ಮನಸ್ಥಿತಿ ಭಿನ್ನ. ಸೊ ನಿಮ್ಮ ಫಾರ್ಮುಲಾ ನೀವೇ ಕಂಡು ಹಿಡ್ಕೋಬೇಕು. ಅರಿವೇ ಗುರು. ಎಸ್.
ನಾನು ನಿಮಗೆ ಹೇಳ್ಬೋದು, ನಾನು ಹೇಳಿದ್ದಲ್ಲಿ ಎಷ್ಟು ಬೇಕಷ್ಟು ನೀವು ತಗೊಂಡು ನಿಮ್ಮ ಲೈಫನ್ನು ನೀವು ಮುಂದಕ್ಕೆ ತೊಗೊಂಡು ಹೋಗ್ತಾ ಇರಬೇಕಷ್ಟೆ. ಈಗಲೂ ಮಂತ್ರಾಲಯ ಪ್ರತಿ ವರ್ಷಕ್ಕೆ ಒಂದ್ಸರಿನ ಮತ್ತೆ ಜಾಸ್ತಿ ಆಗಿದೆ? ಇತ್ತೀಚೆಗೆ ಹೋಗಿಲ್ಲ ನಾನು. ನಮ್ಮ ಮನೆ ಹತ್ರ ರಾಯರ ಮಠಕ್ಕೆ ನಾನು ತುಂಬ ನಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಕೆಲಸದ ಮಧ್ಯೆ ಮತ್ತು ನನಗಿರೋದು 2 ಚಿಕ್ಕ ಮಕ್ಕಳಾಗಿರೋದ್ರಿಂದ ಕರೆಕ್ಟ್, ನನಗೆ ಅವರ ಲಾಲನೆ ಪಾಲನೆಯಲ್ಲೇ ಟೈಮ್ ಹೊರಟೋಗ್ತಾ ಇದೆ. ನನಗೆ ಅವರನ್ನ ಬಿಟ್ಟು 2 ದಿನ. ಮಕ್ಳು ಹೆಂಗೆ ನೋಡ್ತಾರೆ ನಿಮ್ಮನ್ನ? ಮಕ್ಕಳು ಹೆಂಗೆ ನೋಡ್ತಾರೆ? ಕಳ್ಳನ ಥರ ನೋಡ್ತಾರೆ ನಾನು. ಅಲ್ಲ, ಏನಾದ್ರು ಹಿಂಗ್ ಪಾತ್ರ ನೋಡಿ ಇನ್ಫ್ಲೂಯೆನ್ಸ್ ಆಗೋದು ಗೊತ್ತಾಗೋ ವಯಸ್ಸಲ್ಲ ಅವ್ರಿಗೆ. ಓಕೆ, ಎಷ್ಟು ಮಕ್ಕಳಿಗೆ ಎಷ್ಟು ವರ್ಷ? ಒಬ್ಳಿಗೆ 4 ವರ್ಷ, ಇನ್ನೊಬ್ಳಿಗೆ 2 ವರ್ಷ. 4 ವರ್ಷದೊಳಗೆ ಒಂಚೂರು ಗೊತ್ತಾಗ್ತಿರುತ್ತೇನೋ ಅಂತ. ಅವ್ರಿಗೆ ನಾನೇ ಪ್ರಪಂಚ ಅಷ್ಟೇ, ನಾನು ಇರೋದೇ ಇಲ್ಲ. ಅದರಿಂದ ಅವ್ರ ಅಮ್ಮ ಆಕಾಶ, ಅಪ್ಪ ಅಮ್ಮ ಎಲ್ಲ ಕಂಟ್ರೋಲ್ ಮಾಡಿರ್ತಾಳೆ. ಚಾಕ್ಲೇಟ್ ಕೊಡಲ್ಲ, ಸಕ್ಕರೆ ಕೊಡಲ್ಲ. ಇವತ್ತಿನ ತಾಯಂದ್ರು ತುಂಬಾ ಪ್ಯಾಂಪರ್ ಮಾಡೋದು ನಮ್ಮ ಅಪ್ಪನೇ. ನನ್ನ ಅಪ್ಪನೇ. ಅಪ್ಪ ಬಂದಾಗ ಎಲ್ಲವನ್ನು ನಿಧಾನಕ್ಕೆ ಕೊಡಿಸ್ಕೊಳ್ಳೋ ಪ್ರಕ್ರಿಯೆ ನಡೆಯುತ್ತೆ. ನಡೀಲಿ, ನಾವಾರು ದುಡಿಯೋದೇನಕ್ಕೆ? ಒಂದು ಇದೇ ಸರ್. ಹೆಂಡತಿ ಹೆಂಗೆ ಇದು ಮಾಡ್ತಾರೆ? ವಾಟ್ ಶಿ ಫೀಲ್ಸ್ ಅಂದ್ರೆ? ಅವಳು ಅದೇ ಮೊನ್ನೆ ಹೇಳಿದ್ಲು, ನೀ ರಾಘವೇಂದ್ರ ಮಹಾತ್ಮೆ ಮಾಡಿದ್ದು ಜಗತ್ತಲ್ಲಿ ಬಹುಶಃ ನಾನು ಒಬ್ಬಳಿಗೆ ಮೈನಸ್ ಅನ್ಸುತ್ತೆ ಅಂತ. ಯಾಕಂದ್ರೆ ನೀನು ಬೈಯಕ್ಕಾಗ್ತಿಲ್ಲ ನನಗೆ. ನಾನು ಅವಳು ಏನಾರು ಹೇಳಿದ್ರೆ ಅದನ್ನ ಒಂದು ದಿನಕ್ಕೆ ಮಾಡೋ ವ್ಯಕ್ತಿ ಅಲ್ಲ. ಈಗೇನೋ ಒಂದು ಬೇಕು ಅಂತ ಒಂದು ಡೈಪರ್ ತರಿಸ್ಬಿಡಿಯಪ್ಪ, ಅಥವಾ ಮಗುಗೇನೋ ಲೋಷನ್ ಖಾಲಿ ಆಗಿದೆ ತರಿಸಿ ಅಂತಾಳೆ. ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 10 ನಿಮಿಷಕ್ಕೆ ಬರುತ್ತೆ ಇವತ್ತು ಮನೆಗೆ. ಕರೆಕ್ಟ್. ನಾನು ಮಾಡಲ್ಲ, ನಾ ಮರಿತೀನಿ. ಆಮೇಲೆ ಬೈದ್ರೆ ಬೈಸ್ಕೋತೀನಿ, ಅದೊಂದು ಗುಣ ಇದೆ ನನ್ನ ಹತ್ರ. ನಾನು ತಿರುಗಿಸೇನು ಮಾತಾಡೋಕೆ ಹೋಗಲ್ಲ. ಅವಳಿಗೆ ಅದು ಕೋಪ ಬಂದಾಗ ಹೇಳೋಳು, ನಾನು ಇಲ್ಲಿ ಇಷ್ಟು ಒದ್ದಾಡ್ತಾ ಇರ್ತೀನಿ, ಮಗು ಸ್ಕೂಲಿಗೆ ಬಿಡಬೇಕು, ಅವ್ರು ಹೋಮ್ ವರ್ಕ್ ಮಾಡಿಸ್ಬೇಕು, ಎಕ್ಸೆಟ್ರಾ ಇರ್ತೀನಿ, ನೀವು ಒಂದು ಚಿಕ್ಕ ಜವಾಬ್ದಾರಿ ಮಾಡೋದಿಲ್ಲ, ಬರೀ ಹೊರಗಡೆ ಕೆಲಸ ಅಂತೀರಾ ಅಂತ ಬೈಯೋರು ಆಗಾಗ. ಈಗ ಅದನ್ನು ಬೈತಿಲ್ಲ ಅವರು. ಬೈದ್ರೆ ರಾಯರು ಬೈದಂಗೆ ಅಂತ ಭಯ ಬೇರೆ. ಈಗ ಅವರೇ ತರಿಸ್ಕೋತಾರೆ. ಓಕೆ, ಸೊ ಇದೊಂದು ಅಡ್ವಾಂಟೇಜ್ ಅಲ್ಲ? ಲೈಫ್ ಸೂಪರ್ ಅಲ್ಲ ಇವಾಗ. ಬಟ್ ಶೀ ಈಸ್ ಅಷ್ಟೇ ಡಿವೋಟಿನ ರಾಘವೇಂದ್ರ ಸ್ವಾಮಿಗಳಿಗೆ. ಏನು ಹೆಸರು ಅವ್ರದ್ದು? ಅವಳ ಹೆಸರು ಚೈತ್ರ ಅಂತ. ಓಕೆ, ಹೌದು, ಅವಳು ಕೂಡ ಡಿವೋಟಿನೇ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಅವಳು ತುಂಬ ನಡ್ಕೋತಾಳೆ ರಾಯರಿಗೆ. ಬಟ್ ಶೀ ಈಸ್ ಇಂಟು ಕಾರ್ಪೊರೇಟ್ ಆದ್ದರಿಂದ. ಅವಳು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡ್ತಾಯಿದ್ಲು, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತಾಯಿದ್ಲು. ನಾನು ಇವತ್ತರೆಗೂ ಕೇಳಿಲ್ಲ ನೀನೇನು ಕೆಲಸ ಮಾಡ್ತೀಯ ರಿಯಲಿ. ಬಟ್ ಮಕ್ಕಳಾದಮೇಲೆ ನಾನು ಅವಳು ಮಾತಾಡಿಕೊಂಡು ಆಕೆ ಸಂಸಾರದ ಪೋಷಣೆ, ನಾನು ಲೌಕಿಕ ಪೋಷಣೆ ಅನ್ನೋ. ಬಟ್ ಒಂದು ಪ್ರೌಡ್ ಫೀಲ್ ಮಾಡ್ತಿರ್ತಾರಲ್ಲ ಅವ್ರೆ, ಹೆಣ್ಮಕ್ಳು ಗ್ಯಾಂಗ್ ಎಲ್ಲ ಸಿಕ್ಕಿದಾಗ ಇವ್ರ ಯಜಮಾನ್ರು ಇವರು ಅಂತ ಅದೊಂದು ಇರುತ್ತಲ್ಲ. ರೋಡಲ್ಲಿ ಅವೆಲ್ಲ ಇಲ್ಲ. ನಮ್ದೊಂದು ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ ನಮ್ದೊಂದು ಒಳ್ಳೆ ಕಮ್ಯುನಿಟಿ ಇದೆ, ವೆಲ್ಫೇರ್ ಅಸೋಸಿಯೇಷನ್ ಥರ. ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದರೆ ಈಗ ಉದಾಹರಣೆಗೆ ನಾನು ನನ್ನ ಹೆಂಡತಿ ಏನೋ ತರಕಾರಿ ತರಕೋಬೇಕು ಅಂದರೆ ನಮ್ಮ ಮಕ್ಕಳನ್ನ ನಮ್ಮ ಮನೆ ಕೆಳಗಡೆ ಮನೆಗೋ ಅಥವಾ ನಮ್ಮ ಮನೆ ಎದುರುಗಡೆ ಮನೆಗೋ ಕೊಟ್ಟು ಹೋಗೋಷ್ಟು ಸದರ ನಮ್ಮಲ್ಲಿದೆ. ಇವತ್ತಲ್ಲ, ಸುಮಾರು 15-20 ವರ್ಷದಿಂದ ಅಲ್ಲೇ ಇರೋದ್ರಿಂದ ನಮಗೊಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಹೌದು, ಅದೊಂದು ಅಡ್ವಾಂಟೇಜ್ ಇದೆ. ಬಟ್ ಅದೇನು ನನಗೇನದೆಲ್ಲ ಗೊತ್ತಾಗಲ್ಲ. ನಿಮ್ಮ ಫೋನ್ ನಂಬರ್ನ ಹೆಚ್ಚು ಯಾವ ಹೆಸರಿನಲ್ಲಿ ಸೇವ್ ಮಾಡ್ಕೋತಾರೆ ಜನ? ನಾನು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಮೂರ್ತಿ ಅಂತ. ನನ್ನ ಪಾರ್ಟ್ನರ್ ಕೂಡ ಅವರು ರಾಯರು ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ರಾಯರು ಅಂತ. ಉಳಿದವರೆಲ್ಲ ಯೂಶಲಿ ಪರಿ ಅಂತ ಸೇವ್ ಮಾಡ್ಕೋತಾರೆ. ಪರಿ. ಸೊ ನಿಮ್ಮ ನಿಕ್ ನೇಮ್ ಅದು? ಹೌದು. ನಾನು ಪರೀಕ್ಷಿತ್ ರಾಯರು ಅಂತ ಹಾಕೊಂಡಿದ್ದೀನಿ. ಹೌದಾ? ನಾನು ನನ್ನ ಹೆಂಡತಿ ಹೆಸರನ್ನು ಏನಂತ ಹಾಕ್ಕೊಂಡಿದ್ದೀನಿ ಅಂದರೆ ನಗ್ತೀರಾ ನೀವು? ಏನು? ರಾಂಗ್ ನಂಬರ್ ಅಂತ ಹಾಕ್ಕೊಂಡಿದ್ದೀನಿ. ಮದುವೆ ಆದ ಹೆಸರು ನನಗೆ ಒಳಗೆ ಒಂದು ಡಿಬೇಟ್ ಆಯಿತು. ನಾನು ಹೇಳಿದೆ, ನಿನ್ನ ಹೆಸರನ್ನು ವೈಫ್ ಅಂತ ಹಾಕ್ಕೊಂಡು ಅದರ ಪಕ್ಕ 2 ಹಾರ್ಟ್ ಇಡೋಕ್ಕೆ ನನಗೆ ಇಷ್ಟ ಇಲ್ಲ, ನನಗೇನೋ ಅದು ಹಿಂಸೆ ಆಗುತ್ತೆ. ನಿಮ್ಮ ಇಷ್ಟ, ಏನಾದ್ರು ಇಟ್ಕೊಳ್ಳಿ ಅಂತ. ಆವತ್ತು ರಾಂಗ್ ನಂಬರ್ ಅಂತ ಸೇವ್ ಮಾಡಿಬಿಟ್ಟೆ. ಇನ್ನೂ ಹಂಗೆ ಇದೆ. ಈ ಲೈಫ್ ಗೋಲ್ ಅಂತ ಇರುತ್ತಲ್ಲ, ವಾಟ್ ನೆಕ್ಸ್ಟ್ ಡೌನ್ ದ ಲೈನ್? 5 ವರ್ಷ ಆದಮೇಲೆ ಇನ್ನೇನೋ ಮಾಡಬೇಕು, ಇನ್ನೇನೋ ಆಗಬೇಕು ಅಂತ ಇರುತ್ತೆ. ಆ ಥರದ್ದು ಏನಿದೆ ಪರೀಕ್ಷಿತ್ ಅವ್ರಿಗೆ? ಈ ಕ್ಷಣಕ್ಕೆ ಸರ್, ನನಗೆ ಹಿಂದೆ ಇತ್ತು, ನಾನು ಒಳ್ಳೆ ಸೀರಿಯಲ್ ಆ್ಯಕ್ಟ್ರಾಗಿ ಬೆಳಿಬೇಕು, ಒಳ್ಳೆ ಕಲಾವಿದನಾಗಿ ಆಗಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದೊಂದು ಇದ್ದೇ ಇರುತ್ತೆ, ಹಪಹಪಿ. ಅದನ್ನು ಬಿಟ್ಟು ನನಗೆ ಮಕ್ಕಳಷ್ಟೇ ಇವಾಗ ನನ್ನ ಕನಸಾಗ್ಬಿಟ್ಟಿದ್ದಾರೆ ಈ ಕ್ಷಣಕ್ಕೆ. ಅವ್ರ ನೀಡ್ಫುಲ್, ಅವ್ರ ವಿದ್ಯಾಭ್ಯಾಸ, ಅವ್ರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರೋದು. ಯಾಕೆಂದರೆ ನಿಮಗೊಂದು ಆಳದಲ್ಲಿ ನನಗಿರೋ ನೋವೊಂದು ಹೇಳ್ಕೊಂಬಿಡ್ತೀನಿ. ಕೆಲವು ನಾವು ಹೇಳ್ತೀವಿ, ಈ ಮನುಷ್ಯ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ, ಆದರೂ ಇವನಿಗೆ ಅವಕಾಶನೇ ಸಿಕ್ಕಿಲ್ವಲ್ಲ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳ್ತೀವಿ. ಬಟ್ ಅಟ್ಲೀಸ್ಟ್ ಸಮಾಜ ಅವನ ಹತ್ರ ಎಲ್ಲ ತಾಕತ್ತಿತ್ತು, ಬಟ್ ಅವನು ಆಗಲಿಲ್ವಲ್ಲ ಅಂತಾರೂ ಅವನನ್ನು ಗುರುತಿಸತ್ತೆ. ಬಟ್ ನನ್ನನ್ನು ಹಾಗೂ ಗುರುತಿಸ್ಲಿಲ್ಲ. ಆ ನೋವು ನನಗೆ ಹಿಂದೆ ತುಂಬ ಕಾಡಿದ್ದಿದೆ. ಅಂದರೆ ಅವನೊಬ್ಬ ಆರ್ಟಿಸ್ಟಾಗಿ ಅವನನ್ನು ಫೀಲ್ ಮಾಡೋಣ ಅಂತ ಯಾರೂ ಹಂಗೆ ಫೀಲೇ ಮಾಡಲಿಲ್ಲ. ಸೊ ನನ್ನ ಪ್ರಕಾರ ನಾನೇ ಅತಿ ನತದೃಷ್ಟ ವ್ಯಕ್ತಿ ಆ ವಿಚಾರದಲ್ಲಿ. ಒಂದು ಬ್ಲಾಕ್ ಬಸ್ಟರ್ ಸೀರಿಯಲ್ಗಳಾದಮೇಲೆ ನಮ್ಮ ಹಳ್ಳಿ ಕಡೆ ಹೇಳಿದ್ರು ಒದ್ಕೊಂಬರುತ್ತೆ ಅವಕಾಶ ಅಂತಾರೆ, ಗೊತ್ತಾ? ಅದೇ ನನ್ನ ಜೀವನದಲ್ಲಿ ಹಂಗೆ ಇರಬೇಕಾಗಿತ್ತು ಅಂತ. ನಾನು ಬೇಕಾಗಿತ್ತು, ನಾನು ಹೇಳಿದ್ನಲ್ಲ,
2014 ನಂತರ ಒಂದು ಬಿಗ್ ಚೇಂಜ್ ಓವರ್ ಆಯಿತು ಕನ್ನಡ ಟೆಲಿ ಮಾರ್ಕೆಟಲ್ಲಿ. ಸೊ ಆ ಅಲೆನಲ್ಲಿ ಬಹುಶಃ ನಾವು ಕಳೆದೋದ್ವೇನೋ ಅಂತ ನನಗನ್ಸುತ್ತೆ. ಅಥವಾ ನಾನು ಸ್ವಲ್ಪ ನೀವು ವೆಯ್ಟ್ ಮಾಡಿದ್ರೆ ಬೇರೆಯವ್ರು ನನ್ನ ಹತ್ರ ಹುಡ್ಕೊಂಬರ್ಲಿ ಅಂತೇನಾದ್ರು ಟ್ರೈ ಮಾಡಿದೆ ಕೂಡ, ನಾನು ಕಾಯ್ದೆ, ತುಂಬ ಒದ್ದಾಡಿದೆ ಆ ಟೈಮಲ್ಲಿ ಫೈನಾನ್ಷಿಯಲಿ, ಬಟ್ ವರ್ಕ್ ಆಗಲಿಲ್ಲ ನನಗೆ. ಅದು ಅವತ್ತು ದಿನ ಯಾಕೋ ತುಂಬ ಕೋಪ ಬಂತು, ಹೋಗ ಯಾವ ನೀವೆಲ್ಲ ನಂಬ್ಕೊಂಡು ಅಂತ. ತುಂಬ ಸ್ವಾಭಿಮಾನಿ ಅನ್ಸುತ್ತಲ್ಲ ನೀವು. ನನಗೆ ಇಷ್ಟ ಇಲ್ಲ ಸರ್, ನನಗೇನೋ ಇವತ್ತವರೆಗೂ ನನಗೆ ಒಬ್ಬರ ಹತ್ರ ಕೈ ಬೇಡಿ ನಿಲ್ಲೋದು ನನಗೆ ಇಷ್ಟ ಆಗಲ್ಲ ಯೂಶುವಲಿ. ಆದಷ್ಟು ನಾನು ಸ್ವಾವಲಂಬಿಯಾಗಿ ಬದುಕಕ್ಕೆ ನೀವು ನಂಗೆ ಅವಕಾಶ ಕೊಡಿ ಅಂತ ಕೇಳಕ್ಕೆ ನನಗೆ ಮುಜುಗರ ಆಗುತ್ತೆ ಸರ್. ನನಗೆ ಆಸೆ ಇದೆ ಕೇಳಬೇಕು, ನಿಮ್ಮನ್ನು ಕೇಳಬೇಕು ಸರ್, ನಂದು ಒಂದು ಶೋ ಮಾಡಿ ಸರ್, ಮನುಷ್ಯ ಸರ್ ನಂಗೆ ಕೇಳೋಕ್ಕೆ ಆಸೆ, ಬಟ್ ನಂಗೆ ಕೇಳೋಕ್ಕೇನೋ ಮುಜುಗುರ. ಬೇಡ, ಅವ್ರು ಕೇಳಲಿ, ಬಂದರೆ ಬರಲಿ, ಅವ್ರು ಕೇಳಲಿ ಅನ್ನೋಕ್ಕಿಂತ ಬರಲಿ, ಪ್ರಾಪ್ತಿ ಇದ್ದರೆ ಬರುತ್ತೆ, ಇಲ್ವಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ದಟ್ ಈಸ್ ಮೈ ಬಿಗ್ಗೆಸ್ಟ್ ವೀಕ್ನೆಸ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಯು ಶುಡ್ ಆಸ್ಕ್. ಇವಾಗ ನಾನು ಕೇಳ್ತೀನಿ ಕೆಲವೊಮ್ಮೆ, ನನಗೆ ಯಾವ್ದಾರು ಅವಕಾಶ ಇದ್ದರೆ ಕೊಡಿ ಅಂತ, ಬಟ್ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ, ನಕ್ಬಿಡ್ತಾರೆ. ನೀನೇ ಪ್ರೊಡಕ್ಷನ್ ಮಾಡ್ತಾ ಇದೆಯಾ, ನಿಂದೆ 10 ಬಿಸ್ನೆಸ್ ಇದೆ, ಹೋಗ ನಿನ್ಗೆ ಯಾರು ಕೊಡ್ತಾರೆ ಅನ್ನೋ ಥರ ನಕ್ಬಿಡ್ತಾರೆ. ಬಟ್ ನಾ ಸೀರಿಯಸ್ ಆಗಿ ಕೇಳಿರ್ತೀನಿ. ಓಕೆ, ನನ್ನದೊಂದು ಕುತೂಹಲದ ಪ್ರಶ್ನೆ, ಈ ಥರದೊಬ್ಬ ನಟ ನಾವು ಬೆಳ್ಳಿತೆರೆಗೂ ಯಾಕೆ ಬರಬಾರ್ದಾಗಿತ್ತು ಅಂತ ಅಂದ್ಕೊಂಡಿರ್ಬೋದು ತುಂಬ ಜನಕ್ಕೆ, ಅದಕ್ಕೆ ನಿಮ್ಮ ಉತ್ತರ ಏನು? ಅವಕಾಶ ಬರಲಿಲ್ಲ ಅಷ್ಟೇ ಸರ್. ಬರಲಿಲ್ವಾ? ಯಾವುದು ಹುಡಿಕೊಂಡು ಯಾವ ಪಾತ್ರಕ್ಕೂ ಬರಲಿಲ್ವಾ? ಬರಲಿಲ್ಲ. ನನಗೆ ಕೆಲವೊಂದಷ್ಟು ಪಾತ್ರಗಳು ಮಾಡೋಕ್ಕೆ ತುಂಬ ಆಸೆ ಇತ್ತು. ಅಂದರೆ ಯಾವ ಥರ ಅಂದರೆ, ಯೂಶುವಲಿ ನಿಮಗೆ ಇವತ್ತು ತುಂಬ ಮನಮುಟ್ಟೋ ಪಾತ್ರಗಳು ಹೆಂಗಿರುತ್ತೆ ಅಂದರೆ, ನೋಡೋಕೆ ತುಂಬ ಸೌಮ್ಯವಾಗಿರ್ತಾನೆ, ಅವನು ಒಳಗಡೆ ಕೆಟ್ಟ ಕ್ರೌರ್ಯ ಇರುತ್ತೆ, ಅವನೊಬ್ಬ ದೊಡ್ಡ ಕ್ರಿಮಿನಲ್ ಆಗಿರ್ತಾನೆ, ಅವನೊಬ್ಬ ಬಿಗ್ ವಿಲನ್ ಆಗಿರ್ತಾನೆ. ಈ ಥರದ ಪಾತ್ರಗಳು ನೀವು ಇತ್ತೀಚೆಗೆ ತುಂಬ ನೋಡ್ತೀವಿ. ಹೌದು, ನನಗೆ ಆ ಥರದ ಪಾತ್ರ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ರಿಯಲಿ? ಹಾಂ, ಅಂದರೆ ನಿಮಗೆ ನೋಡಿಬೇಕಾರೆ ಅಂಥ ಪಾತ್ರದಲ್ಲೇ ನೀವು ನಿಮ್ಮ ಕಲಾವಿದನ ಹಸುವನ್ನು ತೋರ್ಸೋಕ್ಕೆ ಸಾಧ್ಯ. ಮಾಧವನ್ನು ನಥಿಂಗ್ ಬಟ್ ಆ ಥರ. ಕರೆಕ್ಟಾಗಿ ಹೇಳ್ತಿದ್ದೀರಾ. ಅದಕ್ಕೆ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಮಾಧವನ್ ಒಂದು ಸಿನಿಮಾದಲ್ಲಿ ವಿಲನ್ ಮಾಡಿದಾಗ ಯಪ್ಪ ಮಾಧವನ ಅಂತ ಕಣ್ಣರಸ್ ನೋಡಿದ್ವಿ. ಕಲಾವಿದನ ಹಸುವನ್ನ ತೋರ್ಸಕ್ಕೆ ಅಂಥ ಪಾತ್ರಗಳು ಜಾಸ್ತಿ ಪುಷ್ಟೀಕರಣ ಕೊಡುತ್ತೆ. ಈ ಪಾಸಿಟಿವ್ ಪಾತ್ರ ಇದೆಯಲ್ಲ, ಅಂದ್ರೆ ವೆರಿ ಪಾಸಿಟಿವ್ ಪಾತ್ರಗಳನ್ನು ಮಾಡ್ತೀರಲ್ಲ, ಇದಕ್ಕೆ ಮೈಲೇಜ್ ಇಲ್ಲ ಗುರುಗಳೇ, ಇದಕ್ಕೆ ಮೈಲೇಜ್ ಇಲ್ಲ. ಅದು ಹಸು ಐಸ್ ಕ್ಯಾಂಡಿ, ಅದು ಕುಲ್ಫಿ, ಅದು ಐಸ್ ಕ್ಯಾಂಡಿ ಕುಲ್ಫಿ ಅಷ್ಟೇ. ನಮ್ದು ಹಳೆ ಫೋಟೋ ತೋರಿಸ್ತೀನಿ ಬನ್ನಿ ಅಂತ ನಾವು ಆಸೆ, ಬಟ್ ದಟ್ಸ್ ಓಕೆ. ಯಾರು ಡ್ರೀಮ್ ಹೀರೋ ಯಾರು ನಿಮ್ಮ ಬದುಕಲ್ಲಿ? ನನಗೆ ಅಪ್ಪು ಸರ್ ಭಾಳ ಇಷ್ಟ. ನನಗೆ ತುಂಬ ಕನ್ಫ್ಯೂಸ್ ಮಾಡಿದ ಒಂದೆರಡು ಘಟನೆಗಳಲ್ಲಿ ಅಪ್ಪು ಸರ್ ಕೊನೆ ಕ್ಷಣಗಳು ಮತ್ತು ನಮ್ಮ ದಿಲೀಪ್ ರಾಜ್ ಸಾಹೇಬ್ರದ್ದು ಕೊನೆ ಕ್ಷಣಗಳು ನನ್ನ ತುಂಬ ಕಾಡ್ತು. ಯಾಕೆ ಅಂತ ಗೊತ್ತಿಲ್ಲ. ನಾನು ಅವರಿಬ್ಬರ ಜೊತೆನೂ ವರ್ಕ್ ಮಾಡಿಲ್ಲ, ಅವರಿಬ್ಬರು ನನಗೆ ಪರಿಚಯ ತುಂಬ ಇಲ್ಲ. ನನಗೇನು ಅವ್ರು ತುಂಬ ಒಳ್ಳೆಯ ಸ್ನೇಹಿತರು ಅಂತಲ್ಲ, ಅಥವಾ ನಾನು ಅವ್ರನ್ನ ಹೋಗಿ ಯಾವತ್ತೂ ಭೇಟಿ ಮಾಡಿಲ್ಲ. ಇಬ್ಬರನ್ನೂ ಭೇಟಿ ಮಾಡಿರಲಿಲ್ಲ? ಪುನೀತ್ ರಾಜ್ಕುಮಾರ್ ಮತ್ತು ದಿಲೀಪ್ ರಾಜ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಬಟ್ ಜಸ್ಟ್ ಒಂದು ಶೇಕ್ ಹ್ಯಾಂಡ್ ಅಷ್ಟೇ. ಬಟ್ ನನಗೆ ಪರ್ಸ್ನಲಿ ನಾನು ತುಂಬ ಲಾಸ್ಟ್ ಫೀಲ್ ಆದೆ. ನಮ್ಮ ನಿರ್ಮಾಪಕರ ಅಸೋಸಿಯೇಷನಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ದಿಲೀಪ್ ಸಾಹೇಬ್ರಿಗೆ, ನುಡಿನಮನ ಅಂತ. ಅವತ್ತು ಐ ಫೆಲ್ಟ್ ಸೋ ಲಾಸ್ಟ್. ನಾನೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ನಾನು ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿದ್ದೆ, ನಂದೊಂದಷ್ಟು ಕರ್ತವ್ಯಗಳಿತ್ತು, ಅದನ್ನು ನಿಭಾಯಿಸಿದ್ದೆ. ನನಗೆ ಅದೆರಡು ತುಂಬ ಕಾಡ್ತು. ಯಾಕೆ ಅಂತ ಗೊತ್ತಿಲ್ಲ. ಒಬ್ಬರು ಹಿರಿತೆರೆಗೆ ದೊಡ್ಡ ನಷ್ಟ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ, ಆ್ಯಂಡ್ ಇನ್ನೊಬ್ಬರು ಕಿರುತೆರೆಗೆ ದೊಡ್ಡ ನಷ್ಟ. ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಲೈಫ್ ಇಷ್ಟೇನೋ ಅನ್ನಿಸ್ಬಿಡ್ತಾ ಹೇಗೆ ನಂಗೆ ಗೊತ್ತಿಲ್ಲ ಸರ್, ನಾನು ಅದನ್ನು ಅನಲೈಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ದಿಲೀಪ್ ರಾಜ್ ಸರ್ ನಾನು ಏನೇ ಫೀಲ್ ಮಾಡಿದ್ರು, ದಟ್ ಈಸ್ ಎ ಲಾಸ್ ಓನ್ಲಿ ಟು ವಿದ್ಯಾ ಮ್ಯಾಮ್. ಆಕೆ ಒಬ್ಬರಿಗೆ ಆ ನಿಜವಾದ ನೋವು ಗೊತ್ತಿರೋದು. ನಾನು ಇಲ್ಲಿ ಮೈಕ್ ಮುಂದೆ ಹೇಳ್ಬೋದು, ನಾನು 2 ನಿಮಿಷ ಬೇಜಾರು ಮಾಡ್ಕೊಂಡು ಮತ್ತೆ ನನ್ನ ಲೈಫಿಗೆ ನಾನು ಹೊರಟೋಗ್ತೀನಿ, ಮೂವ್ ಆನ್ ಆಗ್ತೀನಿ. ಬಟ್ ಕೊನೆವರೆಗೂ ಆ ನೋವಿರೋದು ಆಕೆಗೆ ಮಾತ್ರ. ಐ ಫೀಲ್ ಅವ್ರಿಗೆ ದೇವರೆಲ್ಲ ಪವರ್ ಕೊಡಲಿ ಅಷ್ಟೆ. ನಾವೆಲ್ಲ ಕಲ್ತ್ಕೋಬೇಕಾಗಿದ್ದೇನು ಅದರಿಂದ, ಆ ಇನ್ಸಿಡೆಂಟ್ಗಳಿಂದ? ಏನಿಲ್ಲ ಸರ್, ಯಾಕಂದರೆ ನಾವು ಅದಕ್ಕೆ ಏನೇನೋ ಭ್ರಮೆಗೊಳಗಾಗೋದು ಬೇಡ. ಸ್ಟ್ರೆಸ್ಸಿಂದ ಹಿಂಗಾಗೋಯ್ತು, ಅದೆಲ್ಲ ಹೀಗಾಗೋಯ್ತು ಅಂತ. ಎಂಡ್ ಆಫ್ ದಿ ಡೇ ಆಯುಷ್ಯ ಅನ್ನೋದು ವಿಧಿಲಿಖಿತ. ಅದು ಫುಡ್ ಹ್ಯಾಬಿಟ್ಸು ಸ್ಟ್ರೆಸ್ಸಿಂದ ಆಯಿತು, ಇನ್ನೊಂದರಿಂದ ಆಯಿತು ಅಂತ ನಾವು ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ಎಷ್ಟೋ ಜನ ದಿನ 10 ಸಿಗರೇಟ್ ಸೇದವ್ರು ಇನ್ನೂ 80 ವರ್ಷ ಆದರೂ ಬದುಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ದಿನ ಕಂಟು ಪೂರ್ತಿ ಕುಡ್ಕೊಂಡು ಮನೆಗೆ ಟೈಟಾಗಿ ಬರೋರು ಇನ್ನೂ ಬದುಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅಂಥದ್ರಲ್ಲಿ ಅವ್ರು ಹೋದಾಗ ನಾನು ಅದನ್ನು ತುಲನೆ ಮಾಡೋದಿಲ್ಲ. ಏನಾಯ್ತು ಅವ್ರಿಗೆ, ಹಿಂಗಾಗಿರ್ಬೋದಾ ಹಾಗಾಗಿರ್ಬೋದಾ. ಐ ಡೋಂಟ್ ವಾಂಟ್ ಟು ಡೂ ದಟ್. ಬಟ್ ಭಗವಂತ ಯಾರಿಗೂ ಅಲ್ಪಾಯುಷ್ಯ ಕೊಡೋದು ಬೇಡ. ಎಸ್ಪೆಷಲಿ ಚೆನ್ನಾಗಿರೋರಿಗೆ. ಗಂಡ ಹೆಂಡ್ತಿರು ಚೆನ್ನಾಗಿದ್ದಾರೆ, ಮಕ್ಕಳು ಮುದ್ದಾಗಿದ್ದಾರೆ, ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಪ್ರೊಡ್ಯೂಸರ್ಸು, ಕನ್ನಡಕ್ಕೆ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದಾರೆ ಟೆಲಿ ಆ್ಯಂಡ್ ವರ್ಟಿಕಲ್ ಮಾರ್ಕೆಟ್ಗೆ ಅಂಥವ್ರು ಇದ್ದಕ್ಕಿದ್ದಂಗೆ ಈಗಿದ್ರು ನಾಳೆ ಬೆಳಗ್ಗೆ ಇಲ್ಲ ಅಂತಂದಾಗ ಐ ಡೋಂಟ್ ನೋ, ಐ ಫೆಲ್ಟ್ ಲಾಸ್ಟ್. ಜೀವನದ ಸಾರ್ಥಕತೆ ಅಂದರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸರ್, ಬಹುಶಃ ಅವರೆಲ್ಲ
ಒಂದು 80-90 ವರ್ಷಕ್ಕಾಗೋ ಸಾಧನೆನ ಆ ಟೈಮಲ್ಲಿ ಮುಗಿಸ್ಬಿಟ್ಟಿದ್ರು ಅನ್ಸುತ್ತೆ ಅವ್ರ ಟೈಮ್ ಲೈನಲ್ಲಿ. ಅದಕ್ಕೆ ದೇವರು ಇನ್ನು ಹೆಚ್ಚಿಗೆ ಮಾಡಬೇಡ ಅಂತ ಕರ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಅದನ್ನು ಏನೇನೋ ಆ ವಿಮರ್ಶೆಗಳು ಮಾಡೋಕ್ಕೆ ಹೋಗಲ್ಲ. ಒಬ್ಬ ಮನುಷ್ಯ 90 ವರ್ಷದ ಅವನ ಜೀವಿತಾವಧಿಯಲ್ಲಿ ಏನೇನು ಸಾಧನೆಯನ್ನು ಮಾಡ್ಬೋದು, ಬಹುಶಃ ಅವ್ರು ಅದನ್ನು ಮಾಡಿ ಮುಗಿಸ್ಬಿಟ್ಟಿದ್ರು ಅಂತ ಅನ್ಸುತ್ತೆ ಆ 45-46 ವರ್ಷಕ್ಕೆ. ಅದಕ್ಕೆ ಭಗವಂತ ಇವ್ರ ಟೈಮ್ ಇಸ್ ಡನ್ ಕರ್ಕೊಂಡು ಹೋದ ಅಂತ ಅನ್ಸುತ್ತೆ. ಬಟ್ ದೇವ್ರು ಕರ್ಕೊಂಡು ಹೋದ್ನೇನೋ, ಬಟ್ ಅವ್ರ ಫ್ಯಾಮಿಲಿಗಾಗಿದ್ದು ಅನ್ಯಾಯ ಅಷ್ಟೇ. ಈ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತಿರಲ್ಲ, ಏನಾದ್ರು ಅಪ್ಲಿಕೇಶನ್ ಹಾಕ್ತೀರಾ ದೇವ್ರ ಇಂಥದ್ದು ಮಾಡು? ನಾನು ಪೂಜೆನೇ ಮಾಡಲ್ಲ. ಅಂದರೆ ಹೆಂಗೆ ಹೇಳಿ, ನನ್ನ ಪೂಜೆ ಅಂದರೆ ಅಪ್ಲಿಕೇಶನ್ ಹಾಕೋ ಥರ ಪೂಜೆ ನಂದಲ್ಲ. ಅದಕ್ಕೆ ಹಿಂಗೊಂದೇ ಒಂದ್ಸರಿ ಏನು ಹಿಂಗೆ ಹೇಳ್ತಾರೆ ಅಂದರೆ ಅಪ್ಲಿಕೇಶನ್ ಹಾಕೋ ಥರ ನನ್ನ ಪೂಜೆ ಅಲ್ಲ. ಯೂಶಲಿ ಪೂಜೆ ಅಂದರೆ ಸಾಮಾನ್ಯ ಜನ ಹೇಗೆ ಸ್ನಾನ ಆದಮೇಲೆ ಹೋಗಿ ದೇವ್ರ ದೀಪ ಹಚ್ತಾರೆ, ಊದಿನ ಕಡ್ಡಿ ಬೆಳಗ್ತಾರೆ, ಸ್ವಾಮಿ ಇವತ್ತು ನಾನೇನೋ ಒಂದು ಶೂಟ್ಗೆ ಹೋಗ್ತಾ ಇದ್ದೀನಿ, ಪ್ರೋಗ್ರಾಮ್ ಮುಗಿಯೋ ಥರ ನಂಗೆ ಆಶೀರ್ವಾದ ಮಾಡೋದಾಗಲಿ ಹಾಗೆ ಅಂತ. ನಮ್ಮ ಪೂಜೆಯ ಕೈಂಕರ್ಯವೇ ಬೇರೆ. ನಾನು ಕೂತ್ಕೊಂಡ್ರೆ ಒಂದು 1/4 ಗಂಟೆ 20 ನಿಮಿಷ ಆಗುತ್ತೆ ನಮ್ಮ ದೇವ್ರ ಮನೆಯಲ್ಲಿ. ಆಯಿತು, ಅದರಲ್ಲಿ ಒಂದಷ್ಟು ಕ್ರಿಯಾದಿಗಳಿರುತ್ತೆ, ಅದರಲ್ಲೆಲ್ಲೋ ಅಪ್ಲಿಕೇಶನ್ ಹಾಕೋ ಆಪ್ಷನ್ನೇ ಇರಲ್ಲ ನನಗೆ. ಸೊ ಅದು ನನಗೆ ಅವಕಾಶನೇ ಬರಲ್ಲ. ನಾರ್ಮಲಿ ದೇವ್ರನ್ನ ಏನಾರು ಕೇಳ್ಕೊಂಡಿದ್ದು ಉಂಟಾ? ಕೇಳೋದು ಉಂಟಾ ನಿಮ್ಮದು? ದೇವರನ್ನೇ ಕೇಳಿಲ್ಲ. ನಾನು ಹೇಳಿದ್ರೆ ನನಗೆ ಕೇಳೋಕ್ಕೆ ಹಿಂಸೆ. ಅಲ್ಲೂ ಕೇಳಲ್ಲ. ನಾನು ದೇವ್ರಿಗೆ ನಮಸ್ಕಾರ ಹಾಕ್ಬೇಕಾದ್ರೆ ಕೇಳ್ಕೊಳ್ಳೋದು ಇಷ್ಟೇ, ಕಷ್ಟ ಕೊಡು, ಸುಖ ಕೊಡು, ನೋವು ಕೊಡು, ನಲಿವು ಕೊಡು, ಏಳು ಕೊಡು, ಬೀಳು ಕೊಡು, ಏನೇ ಕೊಟ್ಟರು ಜೊತೆಗಿರು. ಜೊತೆಗಿರು. ನೀ ಸೋಲ್ ಕೊಡು, ಐ ಡೋಂಟ್ ಕೇರ್, ಜೊತೆಗಿರು. ಮಧ್ಯದಲ್ಲಿ ಕೈ ಬಿಟ್ಟೋಬೇಡ. ಹುಟ್ಟಿಸಿದ ಮೇಲೆ ನಿಂದೇ ಜವಾಬ್ದಾರಿ ಅದು. ನೀನು ನೋವು ಕೊಡಬೇಡಪ್ಪ, ನನಗೆ ಬರೀ ಸುಖವನ್ನೇ ಕೊಡು, ದುಡ್ಡು ಕೊಡು, ಧನಧಾನ್ಯ ಸಮೃದ್ಧಿಯನ್ನು ಕೊಡು, ಅದೆಲ್ಲ ನಾನು ತುಂಬ ಓವರ್ ಆ್ಯಕ್ಟಿಂಗ್ ಮಾಡಲ್ಲ. ನಿನ್ನ ಹತ್ರ ಏನಾರು ಕೊಡು, ನನ್ನ ಕರ್ಮದ ಅನುಸಾರವಾಗಿ ನೀನು ಏನು ಬೇಕಾದ್ರೂ ಕೊಡು. ಅದು ಚಾಲೆಂಜ್ ಕೊಟ್ಮೇಲೆ ಜೊತೆಗೆ ನಿಂತ್ಕೋ. ಅದು ನಿನ್ನ ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ ಅಲ್ಲ. ಜೊತೆಗೆ ನಿಲ್ಲಕ್ಕೆ ಅಂತಲೇ ನೀನಿರೋದು. ನಿಂತ್ಕೊ, ನಿನ್ನ ಕೆಲಸ ಅದು. ನಾನು ಸ್ಟ್ರಗಲ್ ಮಾಡ್ತೀನಿ, ನೀ ಜೊತೆಗಿರು. ನಾನು ಒಬ್ಬನೇ ಏನೋ ಕಿಸಿಯೋಕ್ಕಾಗಲ್ಲ.